ವಿಧಾನಸೌಧ ಹೋಗ್ತೀವಿ. ವಿಧಾನಸೌಧ ಹೋಗಿ ಗೃಹ ಮಂತ್ರಿಗಳಿಗೆ ಏನು ತುಮಕೂರು ಜಿಲ್ಲೆಯಲ್ಲಿ ನಡೆದಂತ ಅಲ್ಲೇನೆ ಖಂಡಿಸಿ ಒಂದು ಮೆಮೊರಂಡಮ್ ಮೂಲಕ ಅವರಿಗೆ ಸಲ್ಲಿಸೋ ಒಂದು ಕಾರ್ಯಕ್ರಮ ಇಟ್ಕೊಳ್ತೀವಿ. ಇಲ್ಲ ತನಕ ಏನು ಅಂಬೇಡ್ಕರ್ ಸೇನೆಯ ಎಲ್ಲ ರಾಜ್ಯ ಸಮಿತಿ, ಬೆಂಗಳೂರು ಸಮಿತಿ ಮತ್ತೆ ಮುಂದಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಹುಲಿಗಳಿಗೆ ಅಂಬೇಡ್ಕರ್ ಸೇನೆ ಜೈವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಾವೇನು ಸಾಂಕೇತಿಕ ಹೋರಾಟ ಮಾಡಿದ್ದೀವಿ, ಈ ಹೋರಾಟ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಮುಖ್ಯ ಆಗಂತ ಕೆಲಸ ಮಾಡೋಣ. ಈ ಹೋರಾಟಕ್ಕೆ ನಮಗೆ ಇಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು, ACP ಸಾಹೇಬ್ ಇರ್ಬೋದು, ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಇರ್ಬೋದು, ಅಂಬೇಡ್ಕರ್ ಸೇನೆಗೆ ನಿರಂತರವಾಗಿ ಅವರ ಸಂಪೂರ್ಣ ಸಹಕಾರ ನಮ್ಮ ಜೊತೆಲಿ ಇರ್ತದೆ. ಅದೇ ರೀತಿ ನಾವು ಸಹ ಯಾವುದೇ ಒಂದು ಪ್ರತಿಭಟನೆ ಮಾಡಿದ್ರು ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಾವೆಲ್ಲ ಒಂದು ಅಂಟಂದರಾಗಿ ನಾವು ಪೊಲೀಸರ ಜೊತೆಗೆ ಹೋರಾಟ, ಪೊಲೀಸರು ಇಬ್ಬರು, ಯಾಕಂದ್ರೆ ನಮ್ಮ ಹೋರಾಟ ಜೊತೆ ಅವರು ನಮ್ಮ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿರಂತರವಾಗಿ ನಾವು ಯಾವುದೇ ಒಂದು ಹೋರಾಟ ಮಾಡಿದ್ರು ನಮ್ಮ ACP ಸಾಹೇಬರು ನಮಗೆ ನಿರಂತರವಾಗಿ ಬೆಂಬಲ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಅಂಬೇಡ್ಕರ್ ಸೇನೆ ವತಿಯಿಂದ ನಾವು ಸಂಪೂರ್ಣ ಧನ್ಯವಾದ ಹೇಳ್ತಾ ಈ ಹೋರಾಟವನ್ನು ಶಾಂತಿ ರೀತಿ ನಾವು ಮುಗಿಸ್ತಾ ಇದ್ದೀವಿ. ಈಗ ನಮ್ಮನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ. ಮಹಿಳೆಯರ ಒಂದು 5 ಜನ ಬನ್ನಿ, ಇನ್ನು ಉಳಿದ ಒಂದು 10 ಜನ ಹೋಗಿ ಹೋಮ್ ಮಿನಿಸ್ಟರ್ ಆಫೀಸ್ಗೆ ಮೆರವಣಿಗೆ ಕೊಟ್ಬಿಟ್ಟು ಈ ಒಂದು ಏನು ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯ ಖಂಡಿಸಿ ನೀವು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಂತ ಎಚ್ಚರಿಕೆ ಕೊಟ್ಟರು ಅಂತ ಹೇಳ್ತಾ ಈ ಹೋರಾಟದ ಕೊನೆಯ ಮುಕ್ತಾಯ ನಮ್ಮ ಕೋದಂಡ ಮುಗಿಸ್ತಾರೆ.